ಸೊ ಹಾಯ್ ಆಲ್ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ. ಮಕ್ಕಳಂತೂ ನಿದ್ದೆ ಮಾಡಿಲ್ಲ. 1 ಗಂಟೆಗೆ ಎದ್ದವನೇ ಟೈಮ್ ಎದ್ದೇಳ ಮಮ್ಮಿ ಅಂತಂದು, 3 ಗಂಟೆಗೆ ಒಂದ್ಸರಿ, 4 ಗಂಟೆಗೆ ಒಂದ್ಸರಿ ಹಗ್ಗಗ್ಲ ಎದ್ದೆದ್ದೆ ಎಬ್ಬರಿಸ್ತಾನೆ. ಹೊರಟಿದ್ದೀವಿ ಬೆಂಗಳೂರಿಗೆ. ಇನ್ನು ನಮ್ಮ ಮ್ಯಾನೇಜರ್ ಇನ್ನೂ ಮಲಗಿದ್ದಾರೆ, ಎದ್ದಿಲ್ಲ. ಮ್ಯಾನೇಜರ್ ರೆಡಿ ಹಾಡು ಹೇಳ್ಬೇಕಾ ಎದ್ದೇಳಕ್ಕೆ? ಏನು ಬೆಳಗಾಯಿತು, ಏನು ಹೇಳದ? ತಡಿ ಹೇಳ್ತೀನಿ. ರೇಷ್ಮೆ ತೋಟಕ್ಕೆ ನೀರಿಕ್ಬೇಕು, ಎದ್ದೇಳು ಬೆಳಗಾಯಿತು. ಮ್ಯಾಲಿಂದ ಬಂದು ತಿರ್ಗೊಂದ್ಸರಿ ಇಲ್ಲಿ ಬೇರೆ ಮನಗಿರೋದು. ಎದ್ದೆ ಬೇಗ, ಇನ್ನು ಹೊಲ್ದತ್ರ ಒಂಚೂರು ಸೊಪ್ಪು ಕಿತ್ಕೊಂಡು ಹೋಗ್ಬೇಕು. ಬೆಳಕಾಯ್ತು. ಸೊ ಗೈಸ್ ನೋಡಿ, ಹೊಲ್ದತ್ರ ಹೋಗ್ಬಿಟ್ಟು ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡು ಹೋಗೋಣ ಅಂತಂದು ಹೊಲ್ದ್ರ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ನೋಡ್ರಿ, ಕ್ಯಾಮ್ರಾ ಮುಂದೆ ಹಿಡಿದ್ರೆ ಸಾಕು, ಬರೀ ಮುಖ ನೋಡ್ಕೊಳೋದೇ ಜಾಸ್ತಿ. ಅದಕ್ಕೆ ಮುಖಕ್ಕೆ ಹಿಡಿತಾ ಇದ್ದೀನಿ ಫೋನ, ನೋಡ್ಕೊಳ್ರಿ ಅಂತದ್ದು. ಮತ್ತು ಸೈಡಿಗೆ ತಿರ್ಕೊಂಡು ಮುಂದಕ್ಕೆ ಓಡಿಸ್ತಾರೆ, ಅದಕ್ಕೆ ಸೈಡಿಗೆ ಮುಂದಕ್ಕೆ ಹಿಡಿತಾ ಇದ್ದೀನಿ. ಹಾಗೆ ಎಲ್ಲರೂ ಹೊರಟಿದ್ದೀವಿ. ಹೊಲ್ದ ಹತ್ರ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಸೊಪ್ಪು ಕಿತ್ಕೊಂಡು ಹೊರಡೋದು ಅಂತಂದು. ಸೊ ಗೈಸ್ ನೋಡಿ, ಹೊಲ್ದ ಹತ್ರ ಬಂದಿದ್ದೀವಿ. ನಮ್ಮಮ್ಮಂಗೆ ನುಗ್ಗೆ ಸೊಪ್ಪು ಬೇಕಂತೆ, 3 ದಿನದಿಂದ ಹೇಳ್ತಾನೆ ಐತಿ. ನುಗ್ಗೆ ಸೊಪ್ಪು ಕಿತ್ಕೊಬ ಮರಿಬೇಡ, ನುಗ್ಗೆ ಸೊಪ್ಪು ಕಿತ್ಕೊಬ ಮರಿಬೇಡ. ಅದಕ್ಕೆ 3 ದಿನದಿಂದ ಹೇಳ್ತಾ ಇತ್ತು. ಅದಕ್ಕೆ ಇವಾಗ ಕಿತ್ಕೊಂಡು ಹೋಗೋಣ ನುಗ್ಗೆ ಸೊಪ್ಪು ಅಂತಂದು ಬಂದಿರೋದು. ಒಪ್ಪಿ ಕಡಿತವೆ ಕಣೋ ಅವು. ನನ್ನ ಕಾಲ ಮೇಲೆ ಹಾಕೊಂತಿರೋದು. ರೇಷ್ಮೆ ತೋಟ ಎಷ್ಟು ಚೆನ್ನಾಗಿ ಸಿಗಿರೈತೆ ನೋಡಿ. ತ್ಯಾವ ಹೋಗ್ಬೇಡ್ರಿ ಅದ್ರಕ್ಕೆ. ನೋಡಿ ರೇಷ್ಮೆ ತೋಟ ಎಷ್ಟು ಚೆನ್ನಾಗಿ ಸಿಗಿರೈತೆ. ಬೆಳಗ್ಗೆನೇ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತೈತೆ. ಏನಂದರೆ ನೈಟು ಸ್ವಲ್ಪ ಮಳೆ ಬಂತು, ವಾತಾವರಣ ಎಲ್ಲ ತಣ್ಣಗೈತೆ, ಗಮ್ಮಂತ ಐತೆ ಸ್ಮೆಲ್ಲೆಲ್ಲ. ಅದು ಮಳೆ ಬಂದರೆ ಒಂಥರ ಸ್ಟಾರ್ಟಿಂಗ್ ಫಸ್ಟು ಮಳೆ ಬಂದಾಗ ಸ್ಮೆಲ್ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಿಯ ಪಿಯ ಕಿಯ ಪಿಯ ಕಿವು ಕೂಗೋದು, ಬೆಳಗ್ಗೆನೇ ಪಕ್ಷಿಗಳು ಕೂಗೋ ಸೌಂಡು ಚೆನ್ನಾಗಿ ಬಂದೈತೆ ಗೈಸ್. ನೋಡಿ ನುಗ್ಗೆ ಸೊಪ್ಪು ಕಿತ್ಕೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆ ರೋಟಿ ತರಬೇಕು ಅಂತ ಹೋದ್ರಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಏನಂದರೆ ಅದರಲ್ಲಿ ಕೆಂದ್ಗ ಇರ್ತವೆ, ಅದಕ್ಕೋಸ್ಕರ ಅಷ್ಟೇ. ನೋಡಬೇಕು ಸಿಗುತ್ತಾ ಕೈಗೆ ಇಲ್ವಾ, ನಮ್ಮನ್ನ ಅದೃಷ್ಟ ಹೆಂಗೈತೆ ಅನ್ನೋದು. ಹಾಂ, ನಿಮ್ದಿನ್ನ ಆಗಲಿಲ್ವೇನೋ? ಸೈಡಾಗಿ ಬರಪ್ಪ, ಸೈಡಾಗಿ ಬಾ. ಇಲ್ಲಿದೈತೆ, ಕೈ ಕಾಲಿಗೆ ಬೇಡ. ಇಲ್ಲೇ ನಿಂತ್ಕೊಳ್ರಿ. ಇಲ್ಲ ದುಷಿ ಎಲ್ಲ ಆಯ್ತಲ್ಲ. ಇದೇನು ಇದ್ರಾಗ ಸೊಪ್ಪೇ ಇಲ್ವಲ್ಲ, ರೋಟಿನೇ ತರಬೇಕು. ಇಲ್ಲ ರೀ, ಡ್ಯಾಡಿ ರೋಟಿ ತಗೊಂಬರ್ತಾರೆ. ಅಲ್ಲಿ ಹೋಗ್ಬೇಡ್ರಿ, ಬರೀ ಸಿಗುತ್ತೆ ಅಷ್ಟು ಕಿತ್ಕೊಬತ್ತೀವಿ ಕಣಮ್ಮ. ಸೊಪ್ಪೇನಿಲ್ಲ ಅಷ್ಟಾಗಿ ನೋಡು, ಕಾಣಿಸುತ್ತೆ ಅನಿಸುತ್ತೆ. ಹಾಂ, ಅದೇ ನುಗ್ಗೆ ಸೊಪ್ಪಿನ ಗಿಡ ನೋಡಲ್ಲಿ, ಸೊಪ್ಪೇ ಇಲ್ಲ. ಎಲ್ಲ ನುಗ್ಗೆಕಾಯಿ ಎಲ್ಲ ಒಣಗಿಬಿಟ್ಟು ಗರ್ಲಾಗವೆ, ನುಗ್ಗೆಕಾಯಿ ಕಿತ್ಕೊಬರಲ್ಲ, ಏನೂ ಇಲ್ಲ. ಎಷ್ಟು ತಣ್ಣಗೈತೆ ಅಂದರೆ ವಾತಾವರಣ, ಅಷ್ಟು ತಣ್ಣಗೈತೆ. ಈ 5:30 ಬಸ್ಸಿಗೆ ಎದ್ಬಿಟ್ಟು ಹೋಗಿದ್ದಿದ್ರೆ ತೋವಿನಕೆರೆ ಬಿಟ್ಟಾದ್ರೂ ಮುಂದಕ್ಕೆ ಹೋಗಿರ್ತಿದ್ವಿ. ನಾವು ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗೋಣ ನಮ್ಮ ಅಮ್ಮಂಗೆ ಅಂತಂದು ಬಂದರೆ ನಮ್ಮ ಮನೆಯವ್ರದ್ದು ಆಗಲ್ಲ, ಅತ್ತು ಇತ್ತು ಓಡಾಡೋದೇ ಬದುಕು. ಎಷ್ಟೊತ್ತಾದರೂ ಬರೋದಿಲ್ಲ. ಬೇಗ ಬೇಗ ಬೇಗ. ನೋಡು, ಇರೋದು ಕಿತ್ಕೊಡು ಸಾಕಷ್ಟೇ. ಕೊಳಪಿಡ್ಕ ಬಾಳೆಮನೆ ಬಿದ್ದುಬಿಟ್ಟೈತೆ. ಬೇಡ ಸ್ವಾಮಿ, ನನ್ನ ಕೈಲಾಗಲ್ಲ ತಗೊಂಡೋಗ. ಹುಡುಗರ್ನ ಕರ್ಕೊಂಡು
ಸೊ ಇಷ್ಟು ನೋಡಿ ನುಗ್ಗೆ ಸೊಪ್ಪು ಕಿತ್ಕೊಳ್ತಿದ್ದೀವಿ. ಏನಂದರೆ ಅದರಲ್ಲಿ ನುಗ್ಗೆ ಸೊಪ್ಪೇ ಇರಲಿಲ್ಲ, ಸೊ ಅದೆಲ್ಲ ಸ್ವಲ್ಪ ಬಲ್ತಿತ್ತು. ಮತ್ತು ಕಾಯೆಲ್ಲ ಐತಲ್ವ ಅದು ಎಲ್ಲ ಒಣಗೋಗ್ಬಿಟ್ಟಿತ್ತು, ನುಗ್ಗೆಕಾಯಿ ಎಲ್ಲನ. ಜಾಸ್ತಿ ನಾವು ನುಗ್ಗೆ ಸೊಪ್ಪೇನ ಇದೆಲ್ಲ ಬಳಸೋದಿಲ್ಲ, ಸೊ ಅದಕ್ಕೋಸ್ಕರ. ಅಂದರೆ ಹೊಲ್ದತ್ರದಿಂದ ಬೆಳಗ್ಗೆ ಬೇಗ ಎದ್ದು ಹೊಲ್ದತ್ರ ಬಂದು ತಂದು ಕೊಡಲ್ವಲ್ಲ, ಅದಕ್ಕೆ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪೆಲ್ಲನ. ಅದೊಂದು ದಿನ ಇಟ್ಕೊಂಡು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್, ಅದಕ್ಕೆ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತದು. ಗೈಸ್ ನೋಡಿ ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀನಿ, ನಡ್ರಪ್ಪ ನಿಧಾನಕ್ಕೆ. ಓ ಆಗಲ್ಲ ನಿಂದು, ನಿಧಾನ ನಿಧಾನ, ಬಟ್ಟೆನ ಕಿಕ್ಕಬೇಡ ಗಲೀಜಾಗ್ತೈತೆ. ಮರನೇ ಕಿತ್ಕೊಂಡ್ಬಿಟ್ಟಿದ್ದೀನಿ ನುಗ್ಗೆ ಸೊಪ್ಪ. ಸ್ಯಾದ್ರೆ ನೋಡ್ಕೊಂಡು ನಡಿಬೇಕಪ್ಪಿ. ನವುಲ್ ಕೂಗ್ತಾಯಿ ಸೌಂಡ್ ನೋಡ್ರಿ ಅಂತ. ಹೊಲದತ್ರ ಬಂದಿದ್ವಲ್ಲ, ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡು ಹೊರಟಿದ್ದೀವಿ. ನೋಡಿ ಸನ್ರೈಸ್ ಆಗ್ತಾಯಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸನ್ರೈಸ್ ಆಗೋದು. ಅದೊಂದು ವ್ಯೂ ನೋಡಿಕೊಂಡು ಮತ್ತೆ ಕೈಮಾರಕ್ಕೆ ಡ್ರಾಪ್ ಮಾಡ್ತಿದ್ರು ನಮ್ಮ ಮನೆಯವರು. ಅಲ್ಲಿಂದನೇ ಮತ್ತೆ ಬಸ್ ಕತ್ಕೊಂಡು ಹೋಗೋದು ಅಂತಂದು ಕೈಮಾರಕ್ಕೆ ಹೋಗಿ ಬಸ್ಸಿಗೆ ಹತ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಾವೇ ಹೊರಟಿದ್ದೀವಿ, ನಮ್ಮ ಮನೆಯವ್ರೇನು ಬರೋದಿಲ್ಲ. ಏನಂದರೆ ಅವ್ರು ನಾಳೆ ಬಂದರೆ ಬರ್ತಾರೆ ಅನಿಸುತ್ತೆ. ನಾವೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ ಫೈನಲ್ ಬೆಂಗಳೂರಿಗೆ ಬಂದು 8ನೇ ಮೈಲಲ್ಲಿ ಇದ್ದೀವಿ. ಮನೆ ಹತ್ರ ಹೋಗ್ತಾ ಇದ್ದೀವಿ ಇವಾಗ ನಾನು. ಮಕ್ಕಳು ಕರ್ಕೊಂಡಂತೂ ಹೋಗೋಕ್ಕಾಗೋದಿಲ್ಲ. ಯಪ್ಪ ಈ ಲಗೇಜ್ ಬೇರೆ ನೋಡಿ ಹೆಂಗೆ ಹಿಡ್ಕೊಂಡಿದ್ದೀನಿ. ಸೊ ಇದು ನೋಡಿ 8ನೇ ಮೇಲೆ ಇಳಿದ್ಬಿಟ್ಟು ಆಟೋ ಹತ್ಬೇಕಿತ್ತು. ಸೊ ಬಸ್ಸೇ ಸಿಕ್ತು, ಬಸ್ಸಿಗೆ ಬರ್ತಾ ಇದ್ದೀವಿ ಇವಾಗ. ಮಕ್ಕಳಂತೂ ಅದ್ಗಿರಿ ಬಿಟ್ಟಾಗ್ಲಿಂದನೂ ಯಾವಾಗ ಬರೋದು, ಇನ್ನೂ ಯಾವಾಗ ಹೋಗೋದು ಅಂತ ನೋಡ್ರಿ ಕೇಳ್ತಾನೆ ಇದ್ದಾನೆ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತಂದು ಮತ್ತೆ ಬಸ್ ಹತ್ಬೇಕಂತ ಕೇಳ್ತಿದ್ದಾನೆ. ಸೊ ಇಲ್ಲ ಇದೊಂದು ಬಸ್ ಲಾಸ್ಟ್ ಅಂತಂದು ನಾನು ಹೇಳ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ. ನಾವು ಹುಡುಗರಿಗೂ ಅಷ್ಟೇ ಹಿಂಗೆ ಹೇಳ್ತಿದ್ದಿದ್ದು ಹೇಳ್ರಿ. ಅದಕ್ಕೆ ಅವರು ಹಂಗೆ ಕೇಳ್ಕೊಂಡು ಸ್ವಲ್ಪ ತಿಳ್ಕ ನೋಡಿ ಎಲ್ಲ ಹೋಗಬೇಕು. ನೀವು ನಿತ್ತ ಅಂತಾನೆ ನೀವು ಇತ್ತ ಅಂತೀಯ, ಯಾಕಂದ್ರೆ ಅಂತ ಹೇಳ್ತೀಯ. ಹೆಂಗೆ ಹೋಗೋಣ ಹೇಳ್ರಿ. ಎಲ್ಲಿಲ್ವಾ ಕುಡಿಯೋಕ್ಕೆ ಮತ್ತೆ. ಸೊ ಗೈಸ್ ನೋಡಿ ಮನೆಗೆ ಬಂದ್ವಿ. ಈಗ ತಿಂಡಿ ಏನು ಮಾಡೋದು ಅಮ್ಮ ನೋಡ್ಬಿಟ್ಟು ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಹೋಗ್ಬೇಕು. ಇನ್ನು ಇವ್ರನ್ನ ಹಿಡಿಯೋಕ್ಕಾಗಲ್ಲ ಇಲ್ಲಿ, ಸಾಕಾಗಿ ಹೋಗ್ತೈತಿ ಹುಡುಗರು ತಗಿ. ಅಲ್ಲಿಂದ ಬಸ್ಸಾಗ ಅಲ್ಲಿಂದ ಇನ್ನ ಯಾವಾಗ ಇಳಿಯೋದು, ತಲೆ ಕೆಟ್ಟು ಹೋಗ್ತೈತಿ ನನಗೆ. ಗೈಸ್ ನೋಡಿ ಮಲ್ಕೊಬಿಟ್ಟವ್ರಿಬ್ರು. ಅವನು ಮಲಗಿದ್ದ, ಈಗ ಚಿಕ್ಕವನು ಎದ್ದವನೇ. ಮಲ್ಕ ನಾವು 4 ಗಂಟೆಗೆ ಎದ್ದೊಳೋದು. ನಿದ್ದೆ ಮನ್ಕೊಬಿಟ್ರೆ 4 ಗಂಟೆ ಅಲ್ಲ ಅನಿಸುತ್ತೆ, 3:15 ಅನಿಸುತ್ತೆ. 3:15ಗೆ ಎದ್ದೇಳ್ತಾನೆ ಅನಿಸುತ್ತೆ, ಮಲಗಿದ್ದಾನೆ. ಇವನಿನ್ನು ಈಗ ಮಲ್ಕೊಂಡಿದ್ದ, ಇವನಿನ್ನು ಈಗ. ನಡಿ ಆ ಕಡೆ ಊಟ ಮಾಡ್ಚ. ಗೈಸ್ ನೋಡಿ ನಮ್ಮಮ್ಮ ಬರ್ತಾರೆ ಅಂತಂದು ವೆಯ್ಟ್ ಮಾಡ್ಕೊಂಡು ಬಾಕ್ಲಲ್ಲೇ ನಿಂತಿದ್ದಾರೆ. ಇನ್ನೇನು ಇದು ಡ್ಯೂಟಿಯಿಂದ ಬರ್ತಾರೆ ನಮ್ಮಮ್ಮ, ಅದಕ್ಕೆ ಬಾಕ್ಲಲ್ಲೇ ನಿಂತ್ಕೊಂಡಿದ್ದಾರೆ ವೆಯ್ಟ್ ಮಾಡಿಕೊಂಡು. ಮಧ್ಯಾಹ್ನದಿಂದ ಕೇಳ್ತಿದ್ದಾರೆ ಅಮ್ಮ ಯಾವಾಗ ಬರುತ್ತಜ್ಜಿ ಅಂತಂದು. ಇನ್ನೇನು ಬರೋ ಟೈಮ್ ಆಯ್ತು, ಬರ್ತಾರೆ ಅನಿಸುತ್ತೆ. ಎಲ್ಲ ಡ್ಯೂಟಿಗೆ ಹೋಗಿರೋರೆಲ್ಲ ಬರ್ತಾರೆ ಈಗ. ನೆನ್ಕ ಬಂದೇನಮ್ಮ, ಅಲ್ಲಮ್ಮ ಛತ್ರಿ ತಗೊಂಡೋಗೋದಲ್ವೇ? ಅಯ್ಯೋ ಬಟ್ಟೆ ಕೊಡೋಣ ಅಲ್ಲ, ವರ್ಕರ್ಸ್ಕೊಳಕ್ಕೆ ಕಾಲು ಕೈ. ಅವ ಅಲ್ಲಿಂದ ಹುಡುಗರು ರೋಡೇ ನೋಡ್ತಾವ್ರೆ. ನಾನು ಮಳೆ ಬರ್ತೈತೆ ಕಣ್ರಪ್ಪ, ಬರ್ರಿ ಅಂದ್ರೂ ಕೇಳ್ತಿಲ್ಲ, ರೋಡೇ ನೋಡ್ಕೊಂಡು ಕುಂತವ್ರೆ. ಮಳೆ ಬಂತಲ್ಲ
ನಾವು ಚಟ್ನಿ ಇಕ್ಕಿಬೇಕಾಯ್ತು ಮಾಡ್ತಾರೆ. ಇನ್ನು ಮಳೆ ಸ್ಟಾರ್ಟ್ ಆಗ್ತೈತೆ, ಚಟ್ನಿ ಇಟ್ಕೊಂಡೇ ಹೋಗ್ಬೇಕು ನೀನು. ಹಾರ್ಲಿಕ್ಸ್ ಬಿಡಪ್ಪ, ಇಡಪ್ಪ ಕೊಡು. ಸೊ ನೈಟ್ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ನೋಡಿ, ಬೆಂಡೆಕಾಯಿ ಸಾಂಬಾರು, ರೈಸು ಮತ್ತು ಮೊಟ್ಟೆ ಬೇಯಿಸಿತ್ತು ಅಮ್ಮ, ಅದನ್ನು ಊಟ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಮಕ್ಕಳಿಬ್ರು ಟಿ ವಿ ನೋಡ್ಕೊಂಡು ಕುಂತಿದ್ದಾರೆ. ವಾಯ್ಸ್ ಓವರ್ ಕೊಟ್ಟಿದ್ದೇನಕ್ಕೆ ಅಂದರೆ ಅದ್ರ ಚಿಂಟು ಟಿ ವಿ ಹಾಕೊಂಡು ಕುಂತಿದ್ರಲ್ಲ, ಸೊ ಮತ್ತೆ ಕಾಫಿ ರೈಟ್ ಇಶ್ಯೂ ಆಗುತ್ತೆ ಅಂತಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಬಿಟ್ಟು ಇವಾಗ ಮಕ್ಕಳು ಫಸ್ಟ್ ಮಲಗಿಸ್ಬೇಕು. ರೈಸ್ ನೋಡಿರಿ, ಊಟ ಮಾಡಿ ಮಲ್ಕೊಬಿಟ್ಟಿದ್ದಾರೆ ಅಲ್ಲೇ ಹುಡುಗರು. ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾರೆ. ಸೊ ನಾವು ಇನ್ನು ಸ್ವಲ್ಪ ಹೊತ್ತು ಆಮೇಲೆ ಮಲ್ಕೊಳ್ತೀವಿ, ಇಲ್ಲೇ ಮಲ್ಕೊಳ್ಳಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.